ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾವುದೇ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ಆಲೂ ಪಪ್ಸ್ ಮತ್ತು ಎಗ್ ಪಪ್ಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನು 3/4 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಎಕ್ಸ್ಟ್ರಾ ಮೈದಾ ಹಿಟ್ಟು ಹಾಕ್ಕೊಂಡೆ. ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಷ್ಟು ಕಲಿಸ್ಕೊಳ್ಳಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು, ಒಟ್ಟಿಗೆ ಹಾಕ್ಕೊಳ್ಬೇಡಿ, ಆಮೇಲೆ ತೆಳು ಆದರೆ ಕಷ್ಟ ಹೋಗುತ್ತೆ. ನೋಡ್ಕೊಂಡು ಹಾಕ್ಕೊಳ್ಬೇಕು. ಈ ಹಿಟ್ಟು ಅಂತಲ್ಲ, ಚಪಾತಿ ಹಿಟ್ಟು ಅಥವಾ ಯಾವುದೇ ಹಿಟ್ಟು ಕಲಿಸ್ತೀವಿ ಅಂದ್ರೂ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಚೆನ್ನಾಗಿ ನಾದ್ಕೊಳ್ಬೇಕು ಒಂದು 5 ನಿಮಿಷ. ಒಂದು ಅರ್ಧ ಗಂಟೆ ನಾದ್ಕೊಂಡೆಲ್ಲ ಆಗಿದ್ಮೇಲೆ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ನಾನಿವಾಗ ಇಲ್ಲಿ ಬೆಣ್ಣೆ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಈ ಥರ ಮೆಲ್ಟಿ ಹಂಗಿರಬೇಕು, ಅಂದರೆ ಸ್ವಲ್ಪ ಕರ್ಗೋಂಗಿರಬೇಕು, ಅದು ಫುಲ್ಲು ಕರಗಬಾರ್ದು. ಅನ್ಸಾಲ್ಟೆಡ್ ತೊಗೊಳ್ಬೇಕು. ಸಾಲ್ಟ್ ಅಂದರೆ ಉಪ್ಪು ಇರೋದನ್ನು ತೊಗೊಳ್ಬಾರ್ದು. ಉಪ್ಪು ಇಲ್ಲದಿರೋ ಬೆಣ್ಣೆ ತೊಗೊಳ್ಳಿ. ಸೊ ಒಂದು 5 ನಿಮಿಷ ಬೀಟ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಮೈದಾ ಹಿಟ್ಟು ನೆನೆಸಿದ್ವಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಅದನ್ನು ಲಟ್ಟಿಸ್ಕೊಳ್ಬೇಕು. ಪಪ್ಸ್ ಮಾಡೋದು ಸ್ವಲ್ಪ ಕಷ್ಟನೇ, ಅಷ್ಟು ಈಸಿಯಾಗಂತೂ ಆಗಲ್ಲ. ಅದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಸೊ ಲಟ್ಟಿಸ್ಕೊಳ್ಬೇಕು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು. ಸೊ ನೀವು ಲಟ್ಟಿಸ್ಕೊಳ್ತಾನೆ ಇರಬೇಕು, ಎಷ್ಟು ಆಗುತ್ತೆ ಅಷ್ಟು ತಿಲ್ಲೋ ಹಾಗೆ. ಇಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಬೇಕು. ಇವಾಗ ಬೆಣ್ಣೆನ ಹಾಕಿ ಅಪ್ಲೈ ಮಾಡಿ ಫುಲ್ಲು ಈವನ್ನಾಗಿ ಸ್ಪ್ರೆಡ್ ಮಾಡಬೇಕು. ಇವಾಗ ಸ್ಪ್ರೆಡ್ ಮಾಡಿದ್ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನ ಮೇಲೆ ಉದುರಿಸ್ಬೇಕು. ಇವಾಗ ಫೋಲ್ಡ್ ಮಾಡಿ ಅದ್ರ ಮೇಲೂ ಅಪ್ಲೈ ಮಾಡಬೇಕು. ಇವಾಗ ಇನ್ನೊಂದು ಫೋಲ್ಡ್ ಆಗಿದೆ, ಇದ್ರ ಮೇಲೆ ಅಪ್ಲೈ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಆಗುತ್ತೆ, ಅದ್ರ ಮೇಲೆ ಅಪ್ಲೈ ಮಾಡಿ. ಸೊ ಲಾಸ್ಟ್ ಫೋಲ್ಡು ಇದ್ರ ಮೇಲೆ ಏನು ಅಪ್ಲೈ ಮಾಡೋದು ಬೇಡ, ಜಸ್ಟ್ ಸುಮ್ಮನೆ ಒಂದು ಕೈಯಲ್ಲಿ ಇರುತ್ತಲ್ಲ ಅದನ್ನೇ ಅಂಟಿಸಿದ್ರೆ ಸಾಕು. ಸುಮ್ಮನೆ ಅಪ್ಲೈ ಮಾಡಿದ್ರೆ ಸಾಕು, ಜಾಸ್ತಿ ಏನು ಬೇಡ. ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ 1/4 ಗಂಟೆ ಇಡಬೇಕು. 15 ಮಿನಿಟ್ಸ್ ಇಡಬೇಕು ಫ್ರೀಝರಲ್ಲಿ. ನಾನು ಬಾಕ್ಸಲ್ಲಾದರೂ ಹಾಕ್ಬೋದು ಅಥವಾ ಪೇಪರಲ್ಲೂ ಆದರೂ ಸುತ್ತಿ ಇಡ್ಬೋದು. ಅದೇ 1/4 ಗಂಟೆ ಫ್ರಿಜ್ಜಲ್ಲಿ ಇಡಬೇಕು. ಸೊ 1/4 ಗಂಟೆ ಆಗಿದ್ಮೇಲೆ ತೆಗೆದು ಮತ್ತೆ ಲಟ್ಟಿಸ್ಬೇಕು. ನೀವು ಲಟ್ಟಿಸ್ಬೇಕು ಮತ್ತು ಬೆಣ್ಣೆನ ಹಾಕಿ ಅಪ್ಲೈ ಮಾಡಬೇಕಾಗತ್ತೆ. ಇವಾಗೇನು ತೆಳುವಾಗೇನು ಬೇಡ, ಸ್ವಲ್ಪ ಲಟ್ಟಿಸ್ಕೊಳ್ಳಿ. ದಪ್ಪವಾಗಿ ಸ್ವಲ್ಪ ಲಟ್ಟಿಸ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಏನು ತೆಳು ಬೇಡ. ಬೇಕು ಅಂದರೆ ನೀವು ಲಟ್ಸ್ಕೊಳ್ಬೋದು.
ನೀವಿದು ಲಟ್ಟಿಸ್ಬೇಕು, ಮತ್ತು ಬೆಣ್ಣೆ ಅಪ್ಲೈ ಮಾಡಬೇಕು, ಮತ್ತು ಫ್ರಿಜ್ಜಲ್ಲಿ ಇಡಬೇಕು. ಸೊ ಇದೇ ಥರ 5 to 6 ಟೈಮ್ಸ್ ಮಾಡಿ, 5 ಟೈಮ್ಸ್ ಮಾಡಿ. ಪದ ಜಾಸ್ತಿ ಬೇಕು ಅನ್ನೋರು 10 ಟೈಮ್ಸ್ ಮಾಡ್ಬೋದು. ಈ ಪಫ್ಸ್ ಅಂದರೆ ಬೇಕ್ರಿನಲ್ಲೆಲ್ಲ ಸಿಗುತ್ತಲ್ಲ, ಆ ಥರ ಬೇಕು ಅಂದರೆ ಸ್ವಲ್ಪ 7 to 8 ಟೈಮ್ಸ್ 10 ಟೈಮ್ಸ್ ಮಾಡಿದರೆ ಆ ಥರ ಸಿಗುತ್ತೆ. ಬಟ್ ನನಗೆ ಅಷ್ಟು ಇಷ್ಟ ಆಗಲ್ಲ ನಮ್ಮ ಮನೆಯಲ್ಲಿ ಅಷ್ಟು ಪದ್ರ, ಅದಕ್ಕೆ ನಾನು ಬರೀ 4 to 5 ಟೈಮ್ಸ್ ಅಷ್ಟೇ ಮಾಡಿದ್ದೀನಿ. ಈ ಥರ ಫೋಲ್ಡ್ ಮಾಡಬೇಕು, ಇಡಬೇಕು. ಇದೇ ಥರ 5 to 10 ಟೈಮ್ಸ್, ಅಥವಾ ನಿಮಗೆ ಪದ ಜಾಸ್ತಿ ಬೇಕು ಅಂದರೆ ಆ ಥರ ಮಾಡ್ಕೊಳ್ಬೋದು. ಸೊ ಇವಾಗ ನಾನು ಸ್ಟಫಿಂಗಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ ಉದ್ದುದ್ದಕ್ಕೆ ಅಥವಾ ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಟ್ ಮಾಡ್ಕೊಳ್ಬೋದು. ಈವನ್ ಈ ಪಫ್ ಶೀಟ್ಸು ನೀವು ಮಿಕ್ಕಿದ್ರೂ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಮಾಮೂಲಿ ಪಲ್ಯ ಇರುತ್ತಲ್ಲ, ಅದನ್ನು ಬೇಕಾದರೆ ಹಾಕ್ಕೊಂಡು ನೀವು ಮಾಡ್ಕೊಳ್ಬೋದು, ತೊಂದರೆನೇ ಇಲ್ಲ. ಬಟ್ ಈ ಪ್ರಾಸೆಸ್ ಏನಿದೆ ಪಫ್ ಶೀಟ್ಸ್ ಮಾಡೋದು, ಆ ಶೀಟ್ ಪ್ರಾಸೆಸ್ ಮಾತ್ರ ಸ್ವಲ್ಪ ಕಷ್ಟ, ಲೇಟ್ ಆಗುತ್ತೆ. 4 ಗಂಟೆ ಇಡಬೇಕು, ಮತ್ತು ಲಟ್ಟಿಸ್ಬೇಕು, ಅಪ್ಲೈ ಮಾಡಬೇಕು, ಮತ್ತೆ ಇಡಬೇಕು. ಸೊ 6 to 7 ಟೈಮ್ಸ್ ಮಾಡಬೇಕಾಗುತ್ತೆ. ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ಟೊಮ್ಯಾಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ, ಟೊಮ್ಯಾಟೊ ಸ್ವಲ್ಪ ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ನಿಮಗೆ ಖಾರಕ್ಕೆ ಎಷ್ಟಾಗುತ್ತೆ ಅಷ್ಟು. ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದೆ, ಅದಕ್ಕೆ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ. ಧನಿಯಾ ಪುಡಿ, ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಬೇಯಿಸಬೇಕು. ಸೊ ಇವಾಗ ನಾನು ಸ್ವಲ್ಪ ತೆಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ, ಯಾಕಂದರೆ ವೆಜ್ ಪಫ್ಸ್ ಮಾಡಬೇಕಲ್ವ, ಅದಕ್ಕೆ. ಸೊ ಇವಾಗ ಬೇಯಿಸಿದ ಆಲೂಗಡ್ಡೆ ಮತ್ತು ಬೇಯಿಸಿದ ಬಟಾಣಿ ಹಾಕಿದ್ದೀನಿ. ನಿಮಗೆ ಬೇರೆ ವೆಜಿಟೇಬಲ್ಸು, ಪನ್ನೀರು, ಮಶ್ರೂಮ್ ಬೇಕಂದ್ರೂ ಹಾಕ್ಕೊಳ್ಬೋದು. ಇವನ್ ಚಿಕನ್ ಸಹ ಫ್ರೈ ಮಾಡಿ ಹಾಕ್ಕೊಳ್ಬೋದು, ಪ್ರಾನ್ಸ್ ಏನು ಬೇಕೋ ನೀವು ಹಾಕ್ಕೊಳ್ಬೋದು. ಇಟ್ಸ್ ನಿಮ್ಮ ರುಚಿಗೆ ತಕ್ಕ ಹಾಗೆ. ಜಸ್ಟ್ ಬೇಸಿಕ್ ಮಾತ್ರ ಹೇಳ್ಕೊಡ್ತಾರೆ, ನಿಮಗೆ ಹೇಗೆ ಬೇಕೋ ಆ ಥರ ನೀವು ಮಾಡ್ಕೊಳ್ಬೋದು ಪಲ್ಯ ಸ್ಟಫಿಂಗು. ಸೊ ಅದು ರೆಡಿ ಆಯಿತು. ಇವಾಗ ಫೈನಲ್ ಸ್ಟೇಜ್. ನಾನಿಲ್ಲಿ 5 ಟೈಮ್ಸ್ ಮಾಡಿ ಇಟ್ಟಿದ್ದೀನಿ. ಮೊದಲೇ ಹೇಳ್ದಂಗೆ ನನಗೆ ಪದ ಜಾಸ್ತಿ ಇಷ್ಟ ಆಗೋಲ್ಲ ನಮ್ಮ ಮನೆಯಲ್ಲಿ. ಸೊ ಅದಕ್ಕೆ ನಾನು ಬರೀ 4-5 ಟೈಮ್ಸ್ ಅಷ್ಟೇ ಮಾಡಿದ್ದೀನಿ. ಸೊ ಇದನ್ನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಟ್ಸ್ಕೊಳ್ಳಿ. ಸ್ವಲ್ಪ ದಪ್ಪ ಲಟ್ಸ್ಕೊಂಡ್ರೂ ಓಕೆ, ಅಥವಾ ಸ್ವಲ್ಪ ತೆಳು ಲಟ್ಸ್ಕೊಂಡ್ರೂ ಓಕೆ. ನಾನಿಲ್ಲಿ 3/4 ಕಪ್ ತೊಗೊಂಡಿರೋದು 4 ಶೀಟ್ ಆಗಿದೆ, ಅಂದರೆ 4 ಶೀಟ್ ಬಂದಿದೆ ಕಟ್ಟಿಂಗ್ಸು. ನೀವು 1 ಕಪ್ ಹಾಕ್ಕೊಂಡು ಮಾಡಿ ಜಾಸ್ತಿ ಆಯಿತು ಅಂದ್ರೂ ಈ ಥರ ಶೀಟ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇವಾಗ ನಾನು ಫಿಲ್ಲಿಂಗ್ ತೊಗೊಂಡಿದ್ದೇನೆ, ಅದನ್ನು ಹಾಕ್ತಿದ್ದೀನಿ. ಮತ್ತು ಬಾಯ್ಲ್ಡ್ ಎಗ್ 1 ಮೊಟ್ಟೆ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕ್ಲೋಸ್ ಮಾಡ್ಕೊಳ್ಳಿ. ನೀವು ಫುಲ್ಲು ತುಂಬಿಸ್ಬೇಡಿ, ಸ್ವಲ್ಪ ಮಾತ್ರ ತುಂಬಿಸಿ, ಜಾಸ್ತಿ ಬೇಡ. ಓವೆನಲ್ಲಿ ಇಟ್ಟಿನಿ ಅಂದರೆ 30 ಮಿನಿಟ್ಸ್ ಸಾಕು. ನಾನಿಲ್ಲಿ ವಿತೌಟ್ ಓವೆನ್ ಅಲ್ವಾ, ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ 45 ಮಿನಿಟ್ಸ್ ಬೇಕಾಗುತ್ತೆ. ಸೊ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅಪ್ಲೈ ಮಾಡಿ ಅದ್ರ ಮೇಲೆ ಇಡ್ತಾಯಿದ್ದೀನಿ ಸ್ಟಫ್ ಮಾಡಿರೋದು.
ಸೊ ಇವಾಗ ನಾನು ವೆಜ್ ಆಲೂ ಮಾಡ್ಕೊಂಡಿದ್ದಲ್ಲ ಅದನ್ನು ಸ್ಟಫ್ ಮಾಡ್ತಿದ್ದೀನಿ. ನೋಡಿ ಈ ಥರ ಮಿಕ್ಕಿದ ಈ ಥರ ಇಟ್ಕೊಳ್ಬೋದು ಪೇಪರಲ್ಲಿ ಹಾಕ್ಕೊಂಡು ಕವರಲ್ಲಿ ಅಥವಾ ಬಾಕ್ಸಲ್ಲಿ. ಸೊ ನಾನು ಮತ್ತೆ ಅದು ಫುಲ್ಲು ಕಂಪ್ಲೀಟಾಗಿ ಹಾಕ್ತಿದ್ದೀನಿ. ನಿಮಗೆ ತೋರ್ಸೋದಕ್ಕೆ ಮಾತ್ರ ಅದನ್ನು ಹಾಕಿದ್ದು. ಸೊ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಬ್ರಷ್ ಮಾಡ್ಕೊಳ್ಳಿ. ನಾನಿವಾಗ ಇಡ್ಲಿ ಪಾತ್ರೆಗೆ ಏನೂ ಇಟ್ಟಿಲ್ಲ, ಹಾಗೆ 145 ಮಿನಿಟ್ಸ್ ಹಾಕಿ ಬೇಯಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ ಬೆಂದಿದೆ. ಸೊ ಪಫ್ಸು ರೆಡಿ ಇದೆ. ಸೊ ಒಳಗಡೆ ಹೇಗೆ ಬೆಂದಿದೆ ಅಂತ ನೋಡುವ. ನಾನು ಜಾಸ್ತಿ ಪದ್ರ ಮಾಡಿಲ್ಲ, ಸೊ ಅದಕ್ಕೆ ನಿಮಗೆ ಆ ಥರ ಕಾಣಿಸುತ್ತೆ. ನಿಮಗೆ ಬೇಕು ನೀವು ಸ್ವಲ್ಪ ಪದ್ರ ಮಾಡ್ಕೊಳ್ಬೋದು. ಸೊ ನೋಡಿ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದಲ್ವ. ಸೊ ನೀವು ಮಾಡಿ ಕಮೆಂಟ್ ಮಾಡಿ ನನಗೆ ಹೇಳಿ.